ಯಾಕೆ ಬ್ರಾಹ್ಮಣರಿಂದ ಆಶೀರ್ವಾದವನ್ನು ಪಡೆಯಬೇಕು ಅಂತಂದ್ರೆ, ದೇವತೆಗಳನ್ನ ಪ್ರತ್ಯಕ್ಷವಾಗಿ ನಾವು ಕಾಣಲಿಕ್ಕೆ ಆಗೋದಿಲ್ಲ, ಆ ಶಕ್ತಿ ನಮ್ಮಲ್ಲಿ ಇಲ್ಲ. ಹಾಗೆ ದೇವತೆಗಳನ್ನು ಪ್ರತ್ಯಕ್ಷವಾಗಿ ಕಾಣದೇ ಇದ್ದಾಗ ಯಾರು ನಮಗೆ ದೇವತೆಗಳ ಪ್ರತಿನಿಧಿಗಳು ಅಂತಂದ್ರೆ ಬ್ರಾಹ್ಮಣರೇ ಆಗಿರ್ತಾರೆ. ಭೂಸರರು ಅಂತ ಅವರನ್ನ ಕರೀತಾರೆ. ಭೂಮಿಯಲ್ಲಿ ತಿರುಗುವಂತಹ ದೇವತೆಗಳು ಬ್ರಾಹ್ಮಣರನ್ನು. ಯಾವತಿ ವೈ ದೇವತಾ ಸರ್ವ ವೇದ ವಿಧಿ ಬ್ರಾಹ್ಮಣೇ ವಸಂತಿ ಎನ್ನುವುದಾಗಿ ವೇದ ಮಂತ್ರ ಹೇಳ್ತದೆ. ದೇವೋ ದೇವಾಲಯ ಪ್ರೋಕ್ತಃ ಅಂತ ಪೂಜಾ ಮಂತ್ರ ಹೇಳ್ತದೆ. ನಮ್ಮ ದೇಹವೇ ದೇವತೆಗಳ ಸ್ಥಾನವಾಗ್ತದೆ. ಯಾವಾಗ ಅಂತಂದ್ರೆ ಬ್ರಾಹ್ಮಣ್ಯವನ್ನು ನಾವು ಉಳಿಸಿಕೊಂಡಾಗ, ಆ ಸಂಸ್ಕಾರವನ್ನು ಉಳಿಸಿಕೊಂಡಾಗ. ಅದನ್ನೇ ವೇದ ಮಂತ್ರ ಹೇಳುವುದು, ಯಾವತೀ ವೈ ದೇವತಾ ಸರ್ವ ವೇದ ವಿಧಿ ಬ್ರಾಹ್ಮಣೇ ವಸಂತಿ. ಯಾವೆಲ್ಲ ದೇವತೆಗಳಿದ್ದಾರೆ ಆ ಎಲ್ಲ ದೇವತೆಗಳು ಕೂಡ ಬ್ರಾಹ್ಮಣನ ಶರೀರದಲ್ಲಿ ವಾಸವನ್ನ ಮಾಡ್ತಾರೆ. ಆದ್ರಿಂದ ಅವರ ಆಶೀರ್ವಾದವನ್ನು ಪಡೆಯಬೇಕು ಅಂತ ಶಾಸ್ತ್ರ ಹೇಳ್ತದೆ. ನಮಗೊಂದು ಸಂಶಯ ಬರ್ತದೆ, ಹಾಗಾದ್ರೆ ಬ್ರಾಹ್ಮಣರಲ್ಲಿ ಆ ದೇವತೆಗಳೆಲ್ಲ ವಾಸ ಮಾಡ್ತಾರೆ ಅಂತಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಂತಹ ಆಶೀರ್ವಾದ ಮಾಡುವ ಶಕ್ತಿ ಇದೆಯೋ ಅಂತಂದ್ರೆ ಖಂಡಿತ ಅದು ಇರುವುದಿಲ್ಲ. ಯಾವ ಬ್ರಾಹ್ಮಣದ ದೇವತೆಗಳು ವಾಸ ಮಾಡ್ತಾರೆ ಅಂತಂದ್ರೆ ಯಾರು ನಿತ್ಯ ಮಂತ್ರಗಳನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡಿರ್ತಾರೆ, ಬ್ರಾಹ್ಮಣ್ಯ ಅನ್ನುವುದನ್ನು ಉಳಿಸಿಕೊಳ್ಳಿಕ್ಕೆ ಬೇಕಾದ ಶುದ್ಧತೆಯನ್ನ, ಸಂಸ್ಕಾರವನ್ನ ಯಾರು ಪಡೆದುಕೊಂಡಿರ್ತಾರೆ ಅಂತಹ ಬ್ರಾಹ್ಮಣ ಶರೀರದಲ್ಲಿ ಮಾತ್ರ ಆ ದೇವತೆಗಳು ವಾಸ ಮಾಡುವುದು. ಹಾಗಾಗಿ ನಮ್ಮ ದೇಹ ದೇವತಾ ಸ್ಥಾನ ಆಗಬೇಕು, ದೇವೋ ದೇವಾಲಯ ಪ್ರೋತ್ಸಾಹ ಅಂತ ಹೇಳಿ ಸತ್ಯ ಆಗಬೇಕಾದ್ರೆ ನಮ್ಮಲ್ಲಿ ಆ ಸಂಸ್ಕಾರ ಇರಬೇಕು, ಆ ಶುದ್ಧತೆ ಇರಬೇಕು, ಆ ಮನೆ ಪರಿಪೂರ್ಣತೆ ಇರಬೇಕು, ಆ ಭಾವನೆ ನಮ್ಮಲ್ಲಿ ಇರಬೇಕು. ಆಗ ಆ ಬ್ರಾಹ್ಮಣ ದೇಹ ಅನ್ನುವುದು ದೇವಸ್ಥಾನವಾಗ್ತದೆ. ಅಂಥವರಿಂದ ಉಳಿದಂತೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅದು ದೇವಸ್ಥಾನ ಆಗೋದಿಲ್ಲ. ಆ ಸಂಸ್ಕಾರಗಳನ್ನ ಉಳಿಸಿಕೊಳ್ಳದೆ ಇದ್ದಾಗ ಅದು ದೈತ್ಯ ಸ್ಥಾನವಾಗ್ತದೆ. ಹಾಗಾಗಿ ನಾವು ರಾಕ್ಷಸೀ ಪ್ರವೃತ್ತಿಯನ್ನು ಬಿಡಬೇಕು ಅಂತಾದ್ರೆ ನಮಗೆ ಹೇಳಿದಂಥ ಕರ್ಮಗಳು, ಸಂಸ್ಕಾರಗಳಿದ್ದಾವೆ, ಅವುಗಳನ್ನೆಲ್ಲ ನಾವು ಆಚರಿಸಿಕೊಳ್ಳಬೇಕು. ಈ ಸಂಸ್ಕಾರಗಳೆಲ್ಲವೂ ಕೂಡ ಹಾಗೇನೆ ನಮ್ಮ ಋಷಿ ಪರಂಪರೆಯಲ್ಲಿ ಬಂದಿರುವಂತಹದ್ದು. 50 ವರ್ಷದಿಂದ ಶಾಂತಿಗಳನ್ನ ಹೇಳ್ತಾ ಹೋಗ್ತಾರೆ. ವೈಷ್ಣವಿ ಶಾಂತಿ, ವಾರುಣಿ ಶಾಂತಿ, ಉಗ್ರರಥ ಶಾಂತಿ, ಹಾಗೆ ಭೀಮರಥ ಶಾಂತಿ, ಐಂದ್ರಿ ಶಾಂತಿ, ಸಹಸ್ರ ಚಂದ್ರ ದರ್ಶನ ಶಾಂತಿ ಅಂತ 80ನೇ ವರ್ಷದಲ್ಲಿ ಮಾಡಿಕೊಳ್ಳುವಂತಹದ್ದು. 80ರಿಂದ 82 ವರ್ಷದ ಮಧ್ಯದಲ್ಲಿ ಮಾಡಿಕೊಳ್ಳುವಂತಹದ್ದು ಸಹಸ್ರ ಚಂದ್ರ ದರ್ಶನ ಶಾಂತಿ. ಆಮೇಲೆ ನವತಿ ಅಥವಾ ಸೌರಿ ಶಾಂತಿ, ಕೊನೆಯಲ್ಲಿ ವಿಜಯ ಶಾಂತಿ ಅಂತ 100ನೇ ಶಾಂತಿ, 100ನೇ ವರ್ಷಕ್ಕೆ 100 ವರ್ಷದವರೆಗೂ ಕೂಡ ಶಾಂತಿಗಳನ್ನು ಹೇಳಿದ್ದಾರೆ ನಮ್ಮ ಋಷಿ ಪರಂಪರೆಯಲ್ಲಿ. ಸಹಸ್ರ ಚಂದ್ರ ದರ್ಶನದ ವಿಶೇಷತೆ ಏನು ಅಂತಂದ್ರೆ, ಸಹಸ್ರ ಅಂತಂದ್ರೆ 1000, ಚಂದ್ರ ಅಂತಂದ್ರೆ ಹುಣ್ಣಿಮೆ, ದರ್ಶ ಅಂತಂದ್ರೆ ಅಮಾವಾಸ್ಯೆ. ಯಾವ ಜೀವಿ 80ರಿಂದ 82 ವರ್ಷಗಳ ಕಾಲ ಬದುಕ್ತಾನೆ ಅವನ ಜೀವನದಲ್ಲಿ 1000 ಹುಣ್ಣಿಮೆಗಳು, 1000 ಅಮಾವಾಸ್ಯೆಗಳು ಕಳೆದಿರ್ತವೆ. ಅಂತ 1000 ಹುಣ್ಣಿಮೆಗಳು, 1000 ಅಮಾವಾಸ್ಯೆಯನ್ನು ಕಳೆದಿಕ್ಕೆ ನಮಗೆ ಆ ಶಕ್ತಿಯನ್ನು ಕೊಟ್ಟವರು ಯಾರು ಅಂತಂದ್ರೆ ಸೂರ್ಯ ಚಂದ್ರರು. ಆ ಸೂರ್ಯ ಚಂದ್ರರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸುವುದು. ಅಮಾವಾಸ್ಯೆಯ ದೇವತೆಯಾಗಿ ಸೂರ್ಯ, ಹುಣ್ಣಿಮೆಯ ದೇವತೆಯಾಗಿ ಚಂದ್ರನ ಆರಾಧನೆ ಮಾಡ್ತಾ ಈ ಶಾಂತಿ ಕರ್ಮದಲ್ಲಿ ಆ ದೇವತೆಗಳೇ ಪ್ರಧಾನರಾಗಿರ್ತಾರೆ. ಹಾಗಾಗಿ ಆ ದೇವತೆಗಳ ಮಂತ್ರ ಏನ್ ಹೇಳ್ತಿದ್ರೆ, ಆ ಕೃಷ್ಣೇನ ಸಾವರ್ತಮಾನೋ ನಿವೇಶೇನ ಸಂಮತ್ಯಂಚ ಹಿರಣ್ಯೇನ ಸವಿತಾರ್ಥೇನ ದೇವೋಯಾತಿ ಭುವನಾನಿ ಪಶ್ಯನ್ ಎನ್ನುವುದಾಗಿ ಆ ಮಂತ್ರ ಇರುವಂತಹ. ಆ ಮಂತ್ರ ಏನ್ ಹೇಳ್ತದೆ, ಅಥವಾ ಇಂತಹ ಒಂದು ದೀರ್ಘಾಯುಷ್ಯ ನಮಗೆ ಯಾಕೆ ಸಿಗ್ತದೆ ಅಂತಂದ್ರೆ, ನಾವು ಆ ಸೂರ್ಯನ ಆರಾಧನೆಯನ್ನು ಮಾಡ್ತಾ ಇದ್ದಾಗ, ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಇದ್ದಾಗ, ಹಿರಣ್ಯೇನ ಸವಿತಾರ್ಥೇನ ದೇವೋಯಾತಿ ಭುವನಾನಿ ಪಶ್ಯನ್, ಸುವರ್ಣದಲ್ಲಿ ಕುಳಿತುಕೊಂಡು, ಸಪ್ತಾಶ್ವಗಳಿಂದ ಕೂಡಿದ ಸುವರ್ಣ ರಥದಲ್ಲಿ ಕುಳಿತುಕೊಂಡು, ನಿವೇಶೆಯನ್ನು ಅಮೃತಂ ಮರ್ಶಿಂಚ, ಮರ್ತ್ಯಲೋಕೆಯರಿಗೆ ಅದಕ್ಕೆ ಅಮೃತತ್ವವನ್ನು ಅನುಗ್ರಹಿಸ್ತಾ, ಭುವನಾನಿ ಪಶ್ಯನ್, ಇಡೀ ಲೋಕವನ್ನೇ ನೋಡ್ತಾ ಅವನು ಹೋಗ್ತಾನಂತೆ. ಹಾಗೆ ನೋಡುವ ಅವನು ಭುವನಾನಿ ಪಶ್ಯನ್ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ನಾವು ಏನು ಕೆಟ್ಟ ಕರ್ಮಗಳನ್ನು ಮಾಡ್ತೇನೆ ಅದನ್ನೂ ಕೂಡ ನೋಡಿರ್ತಾನೆ, ನಾವು ಏನು ಪುಣ್ಯ ಕರ್ಮಗಳು ಆಚರಿಸ್ತೇವೆ ಅದನ್ನೂ ಕೂಡ ನೋಡಿರ್ತಾನೆ. ಹಾಗಾಗಿ ಅವನಲ್ಲಿ ಅರ್ಪಣೆ ಮಾಡಿಕೊಳ್ಳುವಂತಹ ಸೂರ್ಯನಲ್ಲಿ ಪ್ರಾರ್ಥನೆ ಮಾಡುವುದು, ನಾನು ಇಲ್ಲಿಯವರೆಗೆ ಈ 80 ವರ್ಷಗಳ ಪರಿಮಿತಿಯಲ್ಲಿ ಏನು ಪುಣ್ಯಗಳನ್ನು ಮಾಡಿದ್ದೇನೆ ಅವುಗಳನ್ನೆಲ್ಲ ನೀನು ನನಗೆ ಫಲವನ್ನು ನನ್ನ ಕುಟುಂಬಕ್ಕೆ ಅನುಗ್ರಹಿಸು, ನಾನೇನು ಪಾಪವನ್ನು ಮಾಡಿದ್ದೇನೆ ಅದನ್ನೆಲ್ಲ ನೀನು ಪರಿಹಾರ ಮಾಡಿಬಿಡು, ನನಗೆ ನನ್ನ ಕುಟುಂಬಕ್ಕೆ ಅಮೃತತ್ವವನ್ನು ಅನುಗ್ರಹಿಸುವಂತ ಪ್ರಾರ್ಥನೆ ಮಾಡುವುದು ಸೂರ್ಯನ ಮಂತ್ರವಾಗಿರ್ತದೆ. ಚಂದ್ರನ ಮಂತ್ರ ಇನ್ನೊಂದು ರೀತಿಯಲ್ಲಿ ಹೇಳ್ತದೆ, ನವೋ ನವೋ ಭವತಿ ಜಾಯಮಾನೋನ್ನ ಕೇತುರಿಸದಾ ನೇತ್ಯಗ್ರಂ ಭಾಗಂ ದೇವೇಭ್ಯೋ ವಿದದಾತ್ಯಾಯಂ ಪ್ರಚಂದ್ರಮಾ ಸ್ಥಿರತಿ ದೀರ್ಘವಾಯು ಎನ್ನುವುದಾಗಿ ಚಂದ್ರನ ಮಂತ್ರ ಹೇಳುವುದು.
60 ವರ್ಷ ಅನ್ನೋದು ನಮ್ಮ ಜೀವಿತವಾದ ಅವಧಿಯ ಅರ್ಥವಾಗಿರ್ತದೆ. 120 ವರ್ಷ ಅಂತ ಜ್ಯೋತಿಷ್ಶಾಸ್ತ್ರ ನಮಗೆ ವಿಧಿಸಿದೆ. ಅದರಲ್ಲಿ 60 ಸಂವತ್ಸರಗಳು ಕಳೆದ ಕೂಡಲೇ 60ಕ್ಕೆ ಅರಳು ಮರಳು ಅಂತ ಹೇಳ್ತಾರೆ. ಅರಳು ಮರಳುವುದಲ್ಲ, ಮತ್ತೆ ಅರಳಬೇಕು, ಮತ್ತೆ ಮೊದಲನೇ ತನಕ್ಕೆ ಮರಳಿ ತಿರುಗಿ ಬರಬೇಕು. ಅರಳು ಮರಳು ಅಂತಂದ್ರೆ ಹಾಗೆ, ಅರಳು ಮರಳು ಅಂದ್ರೆ ಬೇರೆ ಅರ್ಥದಲ್ಲಿರುವುದಲ್ಲ, ಪಾಸಿಟಿವ್ ಆಗಿರ್ಬೇಕು. ಅದನ್ನೇ ಆ ಮಂತ್ರ ಹೇಳುವುದು, ನವೋ ನವೋ ಭವತಿ ಜಾಯಮಾನೋನ್ಧಾನ್ ಹೇತು ವಿಕಸಾಹ ಮೇತ್ಯಗ್ರಂ. ಚಂದ್ರ ಹೇಗೆ ಪ್ರತಿ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಕಾರಣದಾಗಿ ಮತ್ತೆ ಹುಣ್ಣಿಮೆಗೆ ಹೊಸದಾಗಿ ಬರ್ತಾನೆ, ಹಾಗೆ ನವತ್ವ ನಮ್ಮಲ್ಲಿ ಇರಬೇಕು. ಪ್ರತಿ ದಿವಸ ಸೂರ್ಯ ಹೇಗೆ ಉದಯಿಸ್ತಾನೆ ಹಾಗೆ ನಮ್ಮಲ್ಲಿ ನವತ್ವ ಬರಬೇಕು, ಹೊಸತನ ಇರಬೇಕು. ಸಂಕಲ್ಪದಲ್ಲಿ ಅದನ್ನೇ ನಾವು ಹೇಳಿರುವುದು. ಮುಂದೆ ಈ ಅವಧಿಯಲ್ಲಿ ಯಾವುದಾದ್ರೂ ದೈಹಿಕವಾದ ರೋಗ ಬಾಧೆಗಳಿದ್ರೆ, ಶತ್ರುಬಾಧೆಗಳಿದ್ರೆ ಅವುಗಳನ್ನೆಲ್ಲ ಪರಿಹಾರ ಮಾಡಿ, ವಿನಾ ದೈನ್ಯೇನ ಜೀವನಂ, ನನ್ನ ಮುಂದಿನ ಜೀವನ ಯಾವುದೇ ದೈನ್ಯತೆ ಇಲ್ಲದೆ ಇರುವಂತೆ ಅನುಗ್ರಹಿಸಿ ಅಂತ ಪ್ರಾರ್ಥನೆ ಮಾಡುವಂತಹ ಮಂತ್ರಗಳು ಆ ಮಂತ್ರಗಳ ಅರ್ಥವಾಗಿರ್ತದೆ. ಹಾಗೇನೆ ಈ ವೇದ ಮಂತ್ರಗಳಿಂದ ನಾವು ಏನು ಪ್ರಾರ್ಥನೆ ಮಾಡ್ತೇವೆ, ಅಗ್ನಿಯಲ್ಲಿ ಅಗ್ನೇಯ ಸುಪಥಾನಾಯೇ ಯಸ್ಮಾನ್, ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗು. ಅತ್ಯಂತ ಪ್ರಣೀಮಹೆ, ನೀನೇ ನಮಗೆ ಮಾರ್ಗದರ್ಶಕ, ಯು ಆರ್ ದ ಗೈಡ್ ಫಾರ್ ಅಸ್. ನನಗೆ ಮಾರ್ಗದರ್ಶಕ ಯಾರು ಅಂದರೆ ನೀನೇನೆ. ಸುಪಥಾನಾಯೇ ಯಸ್ಮಾನ್, ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಮುನ್ನಡೆಸು. ಅಲ್ಲಿ ಏನು ಪ್ರಾರ್ಥನೆ ಮಾಡ್ತೇವೆ, ನಿನಗೆ ಈ ಆಹುತಿಗಳನ್ನ ಕೊಡ್ತಾ ಇದ್ದೇವೆ ಅಗ್ನಿ, ನಿನ್ನ ಮೂಲಕ ದೇವತೆಗಳಿಗೂ ಕೊಡ್ತಾ ಇದ್ದೇವೆ, ನಿನಗೂ ಕೂಡ ಕೊಡ್ತಾ ಇದ್ದೇವೆ. ನಿನಗೆ ಕೊಡುವ ಆಹುತಿಗಳ ಮೂಲಕ ತೇನೇತ್ಯಸ್ವ, ನೀನು ಮೇಲೇಳು, ವರ್ಧಸ್ವ, ಇನ್ನೂ ವೃದ್ಧಿಸು. ತೇನ ವರ್ಧಯತ ಆಸ್ಮಾನ್, ಅದರಿಂದ ನಮ್ಮನ್ನು ಕೂಡ ಇನ್ನೂ ಅಭಿವೃದ್ಧರಾಗುವಂತೆ ಅನುಗ್ರಹಿಸುವಂತ ಪ್ರಾರ್ಥನೆ ಮಾಡುವುದು. ಹೇಗೆ ಆಹುತಿಗಳು ಅಗ್ನಿಯಲ್ಲಿ ಕೊಟ್ಟ ಆಹುತಿಗಳು ದೇವತೆಗಳನ್ನು ಸೇರ್ತವೆ, ಆ ದೇವತೆಗಳನ್ನು ಸೇರಿ ಸಂಪತ್ತಿನ ರೂಪದಲ್ಲಿ ನಮಗೆ ಪುನಃ ವಾಪಸ್ ಬರ್ತದೆ. ಆ ರೀತಿಯಲ್ಲಿ ಆ ಅಗ್ನಿ ಮೂಲಕ ಆ ದೇವತೆಗಳೆಲ್ಲರೂ ಕೂಡ ಸಂಪತ್ತನ್ನು ಅನುಗ್ರಹಿಸಬೇಕು ಅಂತ ಪ್ರಾರ್ಥನೆ ಮಾಡುವುದು ಸಹಸ್ರಚಕ್ರ ದರ್ಶನ ಶಾಂತಿಯ ವಿಶೇಷವಾದ ಸಂಕಲ್ಪವಾಗಿರ್ತದೆ. ಹಾಗಾದ್ರೆ ಇದನ್ನೆಲ್ಲ ನಮಗೆ ದೇವತೆಗಳು ಹೇಗೆ ಅನುಗ್ರಹಿಸ್ತಾರೆ ಅಂದ್ರೆ, ಅಗ್ನೌ ಪ್ರಾಪ್ತಾವಧಿ ಸಾಕ್ಷಾತ್ ಆದಿತ್ಯ ಪ್ರತಿಷ್ಠತೆ ಆದಿತ್ಯ ಜಾತಿಯ ವೃದ್ಧಿ ವೃತ್ತೇರನ್ನಂತದ ಪ್ರಜಾಹ. ಅಗ್ನಿಯಲ್ಲಿ ಕೊಟ್ಟಂತ ಅವಧಿ ಆಗಲೇ ಹೇಳಿದಂತೆ ಪ್ರತ್ಯಕ್ಷ ದೇವತೆ ಅಂತ ಇದ್ರೆ ಒಂದು ಸೂರ್ಯ ಚಂದ್ರರು, ಇನ್ನೊಂದು ಭೂಮಿಯಲ್ಲಿರುವ ಬ್ರಾಹ್ಮಣರು. ಆ ಪ್ರತ್ಯಕ್ಷ ದೇವತೆಯಾದ ಸೂರ್ಯನನ್ನು ಸೇರ್ತದೆ. ಆದಿತ್ಯ ಜಾತಿಯ ವೃಷ್ಟಿ, ಅದರಿಂದ ವೃಷ್ಟಿ ಅಂತಂದ್ರೆ ಸಂಪತ್ತಿನ ರೂಪದಲ್ಲಿ ಭೂಲೋಕಕ್ಕೆ ಪುನಃ ಬರ್ತದೆ. ತತಃ ಪ್ರಜಾ, ಅದರಿಂದ ಪ್ರಜಾ, ನಮ್ಮ ಕುಟುಂಬ. ಪ್ರಜಾ ಅಂತಂದ್ರೆ ನೀವು, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಅದೆಲ್ಲವೂ ಕೂಡ ನಿಮ್ಮ ಪ್ರಜಾವರ್ಗದಲ್ಲಿ ಬರ್ತದೆ. ಆ ಪ್ರಜಾವರ್ಗ ಎಲ್ಲ ಅಭಿವೃದ್ಧಿ ಆಗಬೇಕು ಅಂದ್ರೆ ಅಗ್ನಿಯ ಮೂಲಕ ದೇವತೆಗಳಿಗೆ ಆಹುತಿಯನ್ನು ಕೊಟ್ಟು ಅವರನ್ನು ನಾವು ತೃಪ್ತಿಪಡಿಸಬೇಕಾಗ್ತದೆ. ಆ ರೀತಿಯಲ್ಲಿ ಇವತ್ತು ವಿಶೇಷವಾಗಿ ಸಹಸ್ರಚಂದ್ರ ದರ್ಶನ ಶಾಂತಿಯನ್ನ ನೀವು ಆಚರಿಸಿಕೊಂಡಿದ್ದೀರಿ. ವಿಶೇಷವಾಗಿ ಮಧುಕರ ಶಾಸ್ತ್ರಿಗಳು ಮತ್ತೆ ಉಳಿದ ವೃತ್ತಿಜರೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ವಿಧಿವತ್ತಾಗಿ ಈ ಕಾರ್ಯವನ್ನ ನೆರವೇರಿಸಿದ್ದಾರೆ. ಮಧುಕರವರು ನನಗೆ ಫೋನ್ ಮಾಡಿದಾಗ ಹೇಳುವುದು, ನಮಗೆ ಅತ್ಯಂತ ಆತ್ಮೀಯರು, ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗುವಂತೆ ನೆರವೇರಿಸಬೇಕು ಅಂತ ಅವರು ಸಂಕಲ್ಪವನ್ನು ಮಾಡಿದ್ರು. ಅದಕ್ಕೆ ಬೇಕಾದ ರೀತಿಯಲ್ಲಿ ಏನೇನು ದ್ರವ್ಯಗಳು ಬೇಕು ಅದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ಹೊಂದಿಸಿದ್ರಿಂದ ಮಾಡಿದಂತಹ ದೇವತಾ ಕಾರ್ಯ ಪರಿಪೂರ್ಣವಾಗಿದೆ. ನಮ್ಮಲ್ಲಿ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು. ಆ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಏನು ಪ್ರಾರ್ಥನೆ ಮಾಡಬೇಕು ಅಥವಾ ನಮ್ಮ ಭಕ್ತಿ ಹೇಗಿರಬೇಕು ಅಂತಂದ್ರೆ, ಇವತ್ತು ನೀವು ಶಾಂತಿಯನ್ನು ಆಚರಿಸಿದ ಮಾತ್ರಕ್ಕೆ ಇವತ್ತು ಮಾತ್ರ ಭಕ್ತಿ ಇರುವುದಲ್ಲ, ಸದಾ ಕಾಲ ಆ ಭಕ್ತಿ ಇರಬೇಕು. ಹಾಗಿದ್ದಾಗ ಮಾತ್ರ ಅದು ಪರಿಪೂರ್ಣ ಫಲವನ್ನು ನೀಡುತ್ತದೆ. ನಮ್ಮಲ್ಲಿ ಏನಾಗ್ತದೆ ಅಂದ್ರೆ, ದೇವತೆಗಳನ್ನ ಪೂಜೆ ಮಾಡುವ ಸಮಯದಲ್ಲಿ ದೇವತೆಗಳನ್ನ ಹೊಗಳ್ತಾ ಇರ್ತೀವಿ, ಆ ದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಆಮೇಲೆ ಮತ್ತೆ ನಿಂದನೆ ಮಾಡ್ತೀವಿ. ಹಾಗೆ ನಿಂದನೆ ಮಾಡುವುದನ್ನ ದೇವ ಹೇಳನಂ ಅಂತ ಕರೀತಾರೆ. ದೇವತಾ ನಿಂದನೆ ಎನ್ನುವುದು ಯೋಗ್ಯವಲ್ಲ. ಯಾವತ್ತೂ ಕೂಡ ದೇವತಾ ಪ್ರಾರ್ಥನೆ ಮಾಡಬೇಕು. ಅದನ್ನೇ ಡಿ.ವಿ.ಜಿ ಹೇಳ್ತಾರೆ, ನಂಬದಿರ್ದನು ತಂದೆ ನಂಬಿದನು ಪ್ರಸಾದ ನಂಬಿಯು ನಂಬದಿರು ವಿಪ್ಪಂದಿ ನೀನು ಕಂಬದಿನ ಬಿಂಬದಿನ ಮೋಕ್ಷ ಬಬರಿಂಗಾಯ್ತು ಸಿಂಬಳದಿ ನೊಣ ನೀನು ಮಂಕು ತಿಮ್ಮ. ನಾವು ಮನುಷ್ಯರು ಹೇಗೆ ಅಂತಂದ್ರೆ, ದೇವತಾ ಪೂಜೆಯನ್ನ ಮಾಡುವಾಗ ನಂಬಿ ಬಿಡ್ತೇವೆ, ಕಷ್ಟ ಬಂದಾಗ ನಂಬಿ ಬಿಡ್ತೇವೆ, ಸುಖ ಬಂದಾಗ ದೇವತೆಗಳನ್ನ ಮರೆತು ಬಿಡ್ತೇವೆ. ಅದಕ್ಕೆ ನಂಬಿಯು ನಂಬದಿರು ವಿಪ್ಪಂದಿ ನೀರು, ಒಮ್ಮೆ ನಂಬುವುದು ಇನ್ನೊಬ್ಬೆ ನಂಬದೇ ಇರುವುದು. ಅದಕ್ಕೆ ಹಿರಣ್ಯಕಶಿಪು ಪ್ರಹ್ಲಾದನ ಉದಾಹರಣೆಯನ್ನು ಕೊಡ್ತಾನೆ. ನಂಬದಿರುವುದನ್ನು ತಂದೆ ಹಿರಣ್ಯಕಶಿಪು ನಂಬಲಿಲ್ಲ, ಪ್ರಹ್ಲಾದ ನಂಬಿದ. ಇಬ್ಬರಿಗೂ ಕೂಡ ಭಗವದ್ ದರ್ಶನ ಆಗ್ತದೆ, ಭಗವತ್ತಿನ ಸಾಕ್ಷಾತ್ಕಾರ ಆಗ್ತದೆ. ಆದ್ರೆ ನಾವು ಹಾಗಲ್ಲ, ಅರ್ಧ ನಂಬುವುದು ಇನ್ನರ್ಧ ಬಿಡುವುದು ಮಾಡಿದಾಗ ಕಂಬದಿನ ಬಿಂಬದಿನ ಮೋಕ್ಷವರಿಂಗಾಯಿತು ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ಅಂಟಿನಲ್ಲಿ ಸಿಕ್ಕಿಕೊಂಡ ನೊಣ ಆ ದಡವನ್ನು ಕೂಡ ಸೇರೋದಿಲ್ಲ, ಈ ದಡಕ್ಕೂ ಕೂಡ ಬರೋದಿಲ್ಲ. ಅಂತಹ ಪರಿಸ್ಥಿತಿ ನಿನ್ನದಾಗಲಿ.
ಕಾಣ್ತದೆ. ಹಾಗಾದ್ರೆ ನಂಬುವುದಾದ್ರೆ 100% ನಂಬಿಕೆ ಇರಬೇಕು ಯಾವತ್ತೂ ಕೂಡ. ಇನ್ನು ದೇವತೆಗಳಲ್ಲಿ ನಾವು ಏನು ಪ್ರಾರ್ಥನೆ ಮಾಡಬೇಕು? ನಾವು ಕೇಳ್ತೇವೆ ಅದನ್ನ ಕೊಡು, ಇದನ್ನ ಕೊಡು, ಮತ್ತೊಂದು ಕೊಡು ಅಂತೆಲ್ಲ ಕೇಳ್ತೇವೆ. ಕೊನೆಗೆ ಈ ಕರ್ಮಕ್ಕೆ ಉಕ್ತವಾದ ಫಲಗಳೇನಿದೆ ಅದನ್ನ ಅನುಗ್ರಹಿಸುವಂತ ಪ್ರಾರ್ಥನೆ ಮಾಡಿಬಿಟ್ರೆ ಸಾಕಂತೆ. ಯಾಕೆಂದ್ರೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ದೇವತಾ ಕಾರ್ಯ ಮಾಡುವುದರಲ್ಲಿ ನಮಗೆ ಅಧಿಕಾರ. ಅದನ್ನ ಹೇಳ್ತಾರೆ, ವಿಧಿಗೆ ನೀ ಕಾರ್ಯ ನಕ್ಷಯ ವಿಧಿತ ಹೊರಡದಿರು, ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ, ಹದವರಿತು ವಿಧಿಯ ತಾಂ ಕುದುರಿಸುವನೆಲ್ಲವನು ಅದಟದಿರು ನೀನವನ ಮಂಕುತಿಮ್ಮ. ದೇವತೆಗಳಿಗೆ ನಾನು ಆ ಪೂಜೆ ಮಾಡಿದೆ ಇದನ್ನ ಅನುಗ್ರಹಿಸುವಂತ ಕೇಳಬೇಡ, ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ. ಈಸ್ ನಾಟ್ ಫೂಲ್, ಅವನು ಮೂರ್ಖನೂ ಅಲ್ಲ, ವಿಧಿ ಬೆಪ್ಪನಲ್ಲ, ಅಧಿಕಾರಿ ನಿಲ್ಲ. ಯು ಹ್ಯಾವ್ ನೋ ರೈಟ್ಸ್, ನಿಮಗೆ ಕೇಳುವ ಅಧಿಕಾರವೂ ಕೂಡ ಇಲ್ಲ. ಹದವರಿಸು ವಿಧಿಯೇ ತಾನು ಕುದುರಿಸುವನೆಲ್ಲವನ್ನು. ಈ ಮನುಷ್ಯನ ಪುಣ್ಯ ಎಷ್ಟು ಪಾಪ ಎಷ್ಟು ಅಂತ ತೂಕ ಹಾಕಿ ಬಿಟ್ಟು ನಮ್ಮ ಪುಣ್ಯಕ್ಕೆ ಸರಿಯಾಗಿ ಸುಖವನ್ನ, ಪಾಪಕ್ಕೆ ಸರಿಯಾಗಿ ಕಷ್ಟವನ್ನ ಆ ದೇವತೆಗಳು ನೀಡುತ್ತಾರೆ. ಹಾಗಾಗಿ ಪಾಪವನ್ನು ಕಡಿಮೆ ಮಾಡಿಕೊಳ್ತಾ ಹೋಗ್ಬೇಕು, ಪುಣ್ಯವನ್ನು ಜಾಸ್ತಿ ಮಾಡಿಕೊಳ್ತಾ ಹೋಗ್ಬೇಕು. ಪುಣ್ಯಕ್ಕೆ ಬೇಕು ಸುಖವನ್ನು ಅನುಗ್ರಹಿಸಿ ಪಾಪವನ್ನು ನಾಶ ಮಾಡು ಅಂತ ಕೇಳಿಕೊಂಡು ಬಿಟ್ರೆ ಸಾಕಾಗ್ತದೆ. ಆ ರೀತಿಯಲ್ಲಿ ಇವತ್ತು ನೀವು ಅತ್ಯಂತ ವಿಧಿವತ್ತಾಗಿ ಶ್ರದ್ಧೆಯಿಂದ ಆ ದೇವತೆಗಳ ಆರಾಧನೆಯನ್ನ ಮಾಡಿದ್ದೀರಿ. ಎಲ್ಲ ಋತುಜರು ಕೂಡ ಅತ್ಯಂತ ಶ್ರದ್ಧೆಯಿಂದ ಸತ್ಯಾಸ್ತಂತು ಯಜಮಾನಸ್ಯ ಕಾಮಾಹ, ಯಜಮಾನ ಎಲ್ಲ ಕಾಮನೆಗಳು ಕೂಡ ಸತ್ಯವಾಗಲಿ, ಮನೆಯಲ್ಲಿ ಮಂಗಳ ಪರಂಪರೆ ಯಾವತ್ತೂ ಕೂಡ ನಡೀತಾ ಇರಲಿ. ಇಂಥ ಇವತ್ತು ಹೇಳಿದಂತೆ ಸಹಸ್ರಚಂದ್ರದ ಶಾಂತಿ, ಮುಂದೆ ನವತಿ ಶಾಂತಿ, ಸೌರಿ ಶಾಂತಿ, ವಿಜಯ ಶಾಂತಿ, ಶತಮಾನೋತ್ಸವ, ಅದನ್ನ ದಂಪತಿಗಳು ಇದೇ ರೀತಿಯಾಗಿ ಆರೋಗ್ಯ ಪೂರ್ಣವಾದ ಆಯಸ್ಸಿನಿಂದ ಮಕ್ಕಳೆಲ್ಲರೂ ಕೂಡ ಸಂತೋಷವಾಗಿ ನಡೆಸಿಕೊಡುವಂತಹ ಭೇಟಿಯನ್ನ ಅವರಿಗೆ ಸಮಸ್ಯೆಯನ್ನೆಲ್ಲ ಅರ್ಥೈಸಿ ಸದಾ ನಿಮ್ಮ ಕೊಡುಗೆಗಳು ಅನುಗ್ರಹ ನಿಮ್ಮೆಲ್ಲರ ವರ್ಗಕ್ಕೆ ಉಂಟಾಗಿ ಮಂಗಳವನ್ನು ನೀಡಿ ಕಾಪಾಡುವಂತ ಗುರುತಿಗಳೆಲ್ಲರೂ ಕೂಡ ಸಂತೋಷಿತರಾಗಿ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಮಂತ್ರ ಸತ್ಯಾಸಮನವಂತೂ ಮಂಗಲಾನಿ ಭವಂತು. ಮಂಗಳಾನಿ ಭವಂತು. Thank you.